ಹಾಯ್ ಫ್ರೆಂಡ್ಸ್, ಗಂಗಾ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ ಕ್ಲರ್ಕ್, SSC, RRB, PDO, SDA ಗ್ರೇಡ್ 2 ಸೆಕ್ರೆಟರಿ, FDA, SDA ಎಕ್ಸಾಮ್ ಸಲುವಾಗಿ ಇವತ್ತಿನ ಟಾಪಿಕ್ಕು MS ಪವರ್ ಪಾಯಿಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ 4. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೇನಾದರೂ ಹೇಳಬೇಕಿತ್ತಂದರೆ ಅದನ್ನು ಕಮೆಂಟ್ ಮಾಡಿ. First one question, which of the following is the default page setup orientation of in slide PowerPoint? ಯಾವುದು ಡಿಫಾಲ್ಟ್ ಪೇಜ್ ಸೆಟಪ್ ಇದೆ ಸ್ಲೈಡ್ ಪವರ್ ಪಾಯಿಂಟಲ್ಲಿ? ಯಾವ ಡಿಫಾಲ್ಟ್ ಪೇಜ್ ಸೆಟಪ್ ಓರಿಯೆಂಟೇಷನ್ ಇದೆ ಪವರ್ ಪಾಯಿಂಟಲ್ಲಿ ಅಂದರೆ ಲ್ಯಾಂಡ್ಸ್ಕೇಪ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಡಿಫಾಲ್ಟ್ ಪೇಜ್ ಸೆಟಪ್ ಓರಿಯೆಂಟೇಷನ್ ಆಫ್ ಸ್ಲೈಡ್ ಇನ್ ಪವರ್ ಪಾಯಿಂಟ್? ಲ್ಯಾಂಡ್ಸ್ಕೇಪ್. Second one, the slide that is used to introduce the topic and set the tone the presentation is called title slides. Third one, special effects used to introduce slides in a presentation are called transition. First one ಏನು, which of the following is the default page setup orientation of slide in PowerPoint? ಆನ್ಸರ್ ಲ್ಯಾಂಡ್ಸ್ಕೇಪ್ ಅನ್ನೋದು ಡಿಫಾಲ್ಟ್ ಪೇಜ್ ಸೆಟಪ್ ಪವರ್ ಪಾಯಿಂಟ್ ಅಲ್ಲಿ. ಓಕೆ, ಸೆಕೆಂಡ್ ಒನ್, ದ ಸ್ಲೈಡ್ ದಟ್ ಯೂಸ್ಡ್ ಇಂಟ್ರೊಡ್ಯೂಸ್ ಅ ಟಾಪಿಕ್ ಆ್ಯಂಡ್ ಸೆಟ್ ದ ಟೋನ್ ಪ್ರೆಸೆಂಟೇಷನ್ ಈಸ್ ಕಾಲ್ಡ್ ಟೈಟಲ್ ಸ್ಲೈಡ್. ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರೆಸೆಂಟೇಷನಲ್ಲಿ ಯಾವ ಸ್ಲೈಡ್ ಯೂಸ್ ಮಾಡ್ತೇವಲ್ಲ ಅದಕ್ಕೆ ಏನಂತಾರೆ ಅಂದರೆ ಟೈಟಲ್ ಸ್ಲೈಡ್. ನೆಕ್ಸ್ಟ್, ಸ್ಪೆಷಲ್ ಎಫೆಕ್ಟ್ ಯೂಸ್ ಟು ಇಂಟ್ರೊಡ್ಯೂಸ್ ಸ್ಲೈಡ್ ಇನ್ presentation are called transition. Okay, special effect used to introduce slide in a presentation are called transition. ಅಂದರೆ ಸ್ಪೆಷಲ್ ಎಫೆಕ್ಟ್ ಕೊಟ್ಟು ಇದು ಮಾಡೋದಕ್ಕೆ. ನೆಕ್ಸ್ಟ್, ಫೋರ್ತ್ ಒನ್, ವಿಚ್ ಆಪ್ಷನ್ ಆನ್ ದ ಕಸ್ಟಮ್ ಎನಿಮೇಷನ್ ಟಾಸ್ಕ್ ಪೇನ್ ಅಲೌಸ್ ಯು ಅಪ್ಲೈ ಪ್ರೆಸೆಂಟ್ ಆರ್ ಕಸ್ಟಮ್ ಮೋಷನ್ ಪಾತ್ ಆ್ಯಡ್ ಎಫೆಕ್ಟ್? Fifth one, how do you create speaker note pages that show the slide related notes and your company logo on each page? Edit slide master. Okay, which option on the custom animation task pane allows you apply present or custom motion path? ಅಂದರೆ ಎಫೆಕ್ಟನ್ನು ಮಾಡಿದರೆ ಎನಿಮೇಷನ್ ಟಾಸ್ಕ್ ಪೇನ್ ಪ್ರೆಸೆಂಟ್ ಕಸ್ಟಮ್ ಮೋಷನ್ ಪಾತ್. Which option on the custom animation task pane allows you apply present or custom motion path ಅಂದರೆ ಆ್ಯಡ್ ಎಫೆಕ್ಟ್. ಓಕೆ, ಆ್ಯಡ್ ಎಫೆಕ್ಟ್ ಅಲೌ ಮಾಡುತ್ತೆ. ನೆಕ್ಸ್ಟ್, ಫಿಫ್ತ್ ಒನ್, ಹೌ ಡು ಯು ಕ್ರಿಯೇಟ್ ಸ್ಪೀಕರ್ ನೋಟ್ ಪೇಜಸ್ ದ್ಯಾಟ್ ಶೋ ಸ್ಲೈಡ್ಸ್ ರಿಲೇಟೆಡ್ ನೋಟ್ಸ್ ಆ್ಯಂಡ್ ಯುವರ್ ಕಂಪನಿ ಲೋಗೋ ಆನ್ ಈಚ್ ಪೇಜ್ ಅಂದರೆ ಎಡಿಟ್ ಸ್ಲೈಡ್ ಮಾಸ್ಟರ್. ಓಕೆ, ನೆನ್ಪಿಟ್ಕೊಳ್ಳಿ, ವಿಚ್ ಆಪ್ಷನ್ ಆನ್ ದ ಕಸ್ಟಮ್ ಎನಿಮೇಷನಲ್ಲಿ ಯಾವ ಆಪ್ಷನ್ನು ಟಾಸ್ಕ್ ಪೇನ್ ಅಲೌಸ್ ಯು ಪ್ರೆಸೆಂಟ್ ಆರ್ ಕಸ್ಟಮ್ ಮೋಷನ್ ಪಾತ್ ಅಂದರೆ ಆ್ಯಡ್ ಎಫೆಕ್ಟ್. ಓಕೆ, ಹೌ ಡು ಯು ಕ್ರಿಯೇಟ್ ಸ್ಪೀಕರ್ ನೋಟ್ ಪೇಜಸ್ ದ್ಯಾಟ್ ಶೋ ಸ್ಲೈಡ್ಸ್ ರಿಲೇಟೆಡ್ ನೋಟ್ಸ್ ಆ್ಯಂಡ್ ಯುವರ್ ಕಂಪನಿ ಲೋಗೋ ಆನ್ ಈಚ್ ಪೇಜ್ ಅಂದರೆ ನಿಮ್ಮದು ರಿಲೇಟೆಡ್ ಲೋಗೋ ಮತ್ತು ಕಂಪನಿದು ರಿಲೇಟೆಡ್ ಪೇಜಲ್ಲಿ ಕಂಪನಿ ಲೋಗೋ ಅದೆಲ್ಲ ಬರಬೇಕಂದ್ರೆ ಇದು ಮಾಡಬೇಕು, ಸ್ಲೈಡ್ ಮಾಸ್ಟರ್. ನೆಕ್ಸ್ಟ್, ಸಿಕ್ಸ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಯು ಯೂಸ್ ಟು ಆ್ಯಡ್ ಟೈಮ್ಸ್ ಟು ದ ಸ್ಲೈಡ್ ಇನ್ ಪ್ರೆಸೆಂಟೇಷನ್? ರಿಯರ್ಸ್ ಟೈಮಿಂಗ್ಸ್ ಬಟನ್. ಓಕೆ, ಸೆವೆಂತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಪ್ರೊವೈಡ್ಸ್ a printed copy of your presentation? Audience handouts. Which of the following provides a printed copy of your presentation? ಅದನ್ನು ಆಡಿಯನ್ಸ್ ಹ್ಯಾಂಡ್ಔಟ್ ಅಂತ ಕರೀತಾರೆ. ನೆಕ್ಸ್ಟ್, ಏರ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಸ್ಲೈಡ್ ಶೋ ವ್ಯೂ? ಪ್ರೆಸ್ ಎಸ್ಕೇಪ್ ಕೀ. ಎಸ್ಕೇಪ್ ಕೀ ನಾಟ್ ಅಡ್ವಾನ್ಸ್ ಸ್ಲೈಡ್ ಶೋ ವ್ಯೂ, ಇದು ಎಸ್ಕೇಪ್ ಕೀ ಅನ್ನೋದು ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಯು ಯೂಸ್ ಟು ಆ್ಯಡ್ ಟೈಮ್ಸ್ ಟು ಸ್ಲೈಡ್ ಪ್ರೆಸೆಂಟೇಷನ್? ಯಾವ್ದು ಆ್ಯಡ್ ಮಾಡ್ತೀರಾ ನೀವು ಅಂತಂದ್ರೆ ರಿಹರ್ಸ್ ಟೈಮಿಂಗ್ಸ್ ಬಟನ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ ಪ್ರಿಂಟೆಡ್ ಕಾಪಿ ಯುವರ್ ಪ್ರೆಸೆಂಟೇಷನ್? ಪ್ರಿಂಟೆಡ್ ಕಾಪಿ ಅಂತ ತಗೊಳ್ಳೋದಕ್ಕೆ ಏನಂತಾರೆ? ಆಡಿಯನ್ಸ್ ಹ್ಯಾಂಡ್ಔಟ್ ಅಂತ ಕರೀತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಅಡ್ವಾನ್ಸ್ ದ ಸ್ಲೈಡ್ಸ್ ಇನ್ ಸ್ಲೈಡ್ ಶೋ ವ್ಯೂ ಅಂದರೆ ಎಸ್ಕೇಪ್ ಕೀ. ಓಕೆ, ಯಾವುದು ಕೀ ಅಂದರೆ ನಾಟ್ ಅಡ್ವಾನ್ಸ್ ಸ್ಲೈಡ್ಸ್ ಇನ್ ಸ್ಲೈಡ್ ಶೋ ವ್ಯೂ ಅಂದರೆ ಎಸ್ಕೇಪ್ ಕೀಯನ್ನು ಯೂಸ್ ಮಾಡ್ತಾರೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಯು ಕ್ಯಾನ್ ಯೂಸ್ ಟು ಆ್ಯಡ್ ಟೈಮ್ಸ್ ಆಫ್ ದ ಸ್ಲೈಡ್ ಇನ್ ಪ್ರೆಸೆಂಟೇಷನ್ ಅಂದರೆ ರಿಯರ್ಸ್ ಟೈಮಿಂಗ್ ಬಟನ್ನ ಯೂಸ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ಸ್ ಅ ಪ್ರಿಂಟೆಡ್ ಕಾಪಿ ಯುವರ್ ಪ್ರೆಸೆಂಟೇಷನ್ ಅಂದರೆ ಆಡಿಯನ್ಸ್ ಹ್ಯಾಂಡ್ಔಟ್ಸ್ ಅಂತ ಕರೀತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಅಡ್ವಾನ್ಸ್ ದ ಸ್ಲೈಡ್ ಶೋ ವ್ಯೂ ಅಂದರೆ ಯಾವುದು? ಪ್ರೆಸ್ ಎಸ್ಕೇಪ್ ಕೀ. ಓಕೆ, ನೆಕ್ಸ್ಟ್, ನೈನ್ತ್ ಒನ್, ಟು ಸೆಲೆಕ್ಟ್ ಬಾಕ್ಸಸ್ ಆಫ್ ಆನ್ ಆರ್ಗನೈಸೇಷನ್ ಚಾರ್ಟ್, ಕ್ಲಿಕ್ಕಿಂಗ್ ಆ್ಯಂಡ್ ಎಡಿಟ್
and select all. B. Right click the chart background, then click select all. C. Press and hold shift key and click each box. ಆನ್ಸರ್ ಏನಂದರೆ ಎಲ್ಲವೂ ಕರೆಕ್ಟ್. ಡಿ ಆಲ್ ಆಫ್ ದಿ ಅಬೌವ್. ಏನಂದರೆ ಟು ಸೆಲೆಕ್ಟ್ ಆಲ್ ಬಾಕ್ಸಸ್ ಆಫ್ ಆರ್ಗನೈಸೇಷನ್ ಚಾರ್ಟ್. ಓಕೆ, ಕ್ಲಿಕ್ಕಿಂಗ್ ಆ್ಯಂಡ್ ಎಡಿಟ್ ಸೆಲೆಕ್ಟ್ ಆಲ್, ಇದು ಈ ರೀತಿಯೂ ಮಾಡ್ಬೋದು. ನೆಕ್ಸ್ಟು ಬಿ ರೈಟ್ ಕ್ಲಿಕ್ ದ ಚಾರ್ಟ್ ಬ್ಯಾಕ್ಗ್ರೌಂಡ್ ದೆನ್ ಕ್ಲಿಕ್ ಸೆಲೆಕ್ಟ್ ಆಲ್, ಈ ರೀತಿಯೂ ಮಾಡ್ಬೋದು. ನೆಕ್ಸ್ಟ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಶಿಫ್ಟ್ ಕೀ ಆ್ಯಂಡ್ ಕ್ಲಿಕ್ ಈಚ್ ಬಾಕ್ಸ್. ಪ್ರೆಸ್ ಶಿಫ್ಟ್ ಕೀ ಆ್ಯಂಡ್ ಹೋಲ್ಡ್, ಇದು ಈಚ್ ಬಾಕ್ಸ್. ಓಕೆ, ಈ ರೀತಿಯೂ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಸೆಲೆಕ್ಟ್ ಆಲ್ ಬಾಕ್ಸಸ್ ಆಫ್ ಆರ್ಗನೈಸೇಷನ್ ಚಾರ್ಟ್ ಏನು ಅಂತಂದ್ರೆ ಎ ಕ್ಲಿಕ್ಕಿಂಗ್ ಆ್ಯಂಡ್ ಎಡಿಟ್ ಸೆಲೆಕ್ಟ್ ಆಲ್, ಬಿ ರೈಟ್ ಕ್ಲಿಕ್ ದ ಚಾರ್ಟ್ ಬ್ಯಾಕ್ಗ್ರೌಂಡ್ ದೆನ್ ಕ್ಲಿಕ್ ಸೆಲೆಕ್ಟ್ ಆಲ್, ಸಿ ಪ್ರೆಸ್ ಆ್ಯಂಡ್ ಹೋಲ್ಡ್ ಶಿಫ್ಟ್ ಕೀ ಆ್ಯಂಡ್ ಕ್ಲಿಕ್ ಈಚ್ ಬಾಕ್ಸ್. ಆನ್ಸರ್ ಆಲ್ ಆಫ್ ದಿ ಅಬೌವ್. ಈ ಥರ ಕ್ವಶನ್ ಬಂದೆ ನೋಡಿಬಿಟ್ಟು ಕರೆಕ್ಟಾಗಿ ಹಾಕಿ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು, ನೀವೆಲ್ಲ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 10th one, presentation design regulate the formatting and layout for the slide and are commonly called placeholders. Okay, presentation design regulate formatting and layout for slide and are commonly called placeholders. presentation ಅಲ್ಲಿ ಡಿಸೈನ್ ರೆಗ್ಯುಲೇಟ್ ಮಾಡೋದು, ಫಾರ್ಮೇಟಿಂಗ್, ಲೇಔಟ್ ಇವೆಲ್ಲ ಏನು ಕಾಮನ್ಲಿ ಕಾಲ್ಡ್ ಪ್ಲೇಸ್ ಹೋಲ್ಡರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ 11th, ಕಮೆಂಟ್ಸ್ ಆನ್ ಪ್ರೆಸೆಂಟೇಷನ್ ಕ್ಯಾನ್ ರೆಕಾರ್ಡ್ ಹೂ ರೋಡ್ ದೆಮ್ ಆ್ಯಂಡ್ ವೆನ್ they were added. What is the automatic way in PowerPoint? Use comments. ಓಕೆ, ಕಮೆಂಟ್ಸ್ ಪ್ರೆಸೆಂಟೇಷನಲ್ಲಿ ಹೂ ರೋಟ್, ಯಾರು ಬರೆದ್ರು, ಯಾವಾಗ ಆ್ಯಡ್ ಮಾಡಿದ್ರು, ಇದೆಲ್ಲ ಆಟೋಮೆಟಿಕ್ ವೇ ಯಾವುದಂದ್ರೆ ಯೂಸ್ ಕಮೆಂಟ್ಸ್. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಯೂಸ್ ಕಮೆಂಟ್ಸ್ ಯೂಸ್ ಮಾಡಬೇಕು. ಓಕೆ, ಯಾವ್ದು ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟೇಷನ್ ಡಿಸೈನ್ ರೆಗ್ಯುಲೇಟ್ ದ ಫಾರ್ಮೇಟಿಂಗ್ ಆ್ಯಂಡ್ ಲೇಔಟ್ ಫಾರ್ ದ ಸ್ಲೈಡ್ ಆರ್ ಕಾಮನ್ಲಿ ಕಾಲ್ಡ್ ಪ್ಲೇಸ್ ಹೋಲ್ಡರ್ಸ್. 11th one, ಕಮೆಂಟ್ಸ್ ಆನ್ presentation can record who wrote them and when they were added. What is the automatic way in PowerPoint? And use comments. Comments on presentation can record. Comments presentation ಮೇಲೆ ಕಮೆಂಟ್ಸ್ ಇದ್ದು ಅದು ರೆಕಾರ್ಡ್ ಮಾಡಬೇಕು. who wrote them and when they were added. What is the automatic way in PowerPoint ಅಂತಂದರೆ use comments. ಆನ್ಸರ್ ಯೂಸ್ ಕಮೆಂಟ್ಸ್. ನೆಕ್ಸ್ಟ್ 12th one, what is easy way to apply varied animation beside on slides? Apply an animation scheme. What is easy way varied animation beside on slides? And apply an animation scheme. 13th one, which of the following toolbars provide different option in various master views on the slides? 14th one, you can tell when an object is active because the object highlighted. You can tell when object is active because object highlight ಇದ್ದಾಗ. ಓಕೆ, 12th one ಏನಂದರೆ ವಾಟ್ ಈಸ್ ಈಸಿ ವೇ ಟು ಅಪ್ಲೈ ವೆರಿಡ್ ಆನಿಮೇಷನ್ ಬಿಸೈಡ್ ಆನ್ ಸ್ಲೈಡ್ಸ್ ಅಂದ್ರೆ ಅಪ್ಲೈ ಆನ್ ಆನಿಮೇಷನ್ ಸ್ಕೀಮ್. ಓಕೆ, 13th one, ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ ಬಾರ್ಸ್ ಪ್ರೊವೈಡ್ ಡಿಫ್ರೆಂಟ್ ಆಪ್ಷನ್ ವೇರಿಯಸ್ ಮಾಸ್ಟರ್ ವ್ಯೂಸ್ ಸ್ಲೈಡ್ಸ್. 14th one, you can tell when an object is active because the object is highlighted. when object is active ಅಂತ ನೀವು ಹೇಳ್ತೀರಾ ಅಂದರೆ ದ ಆಬ್ಜೆಕ್ಟ್ ಈಸ್ ಹೈಲೈಟೆಡ್. ಆಬ್ಜೆಕ್ಟ್ ಹೈಲೈಟ್ ಆದಾಗ ನೀವೇನು ಹೇಳ್ತೀರಾ, ಆಬ್ಜೆಕ್ಟ್ ಆ್ಯಕ್ಟಿವ್ ಇದೆ ಅಂತ ಹೇಳ್ತೀರಾ. ಓಕೆ, ವಾಟ್ ಈಸ್ ಈಸಿ ವೇ ಟು ಅಪ್ಲೈ ವೆರಿಡ್ ಆನಿಮೇಷನ್ ಬಿಸೈಡ್ ಆನ್ ಸ್ಲೈಡ್ಸ್ ಅಂದರೆ ಅಪ್ಲೈ ಆನ್ ಆನಿಮೇಷನ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ ಬಾರ್ಸ್ ಪ್ರೊವೈಡ್ ಡಿಫ್ರೆಂಟ್ ಆಪ್ಷನ್ ವೇರಿಯಸ್ ಮಾಸ್ಟರ್ ವ್ಯೂಸ್ ಅಂದರೆ ಸ್ಲೈಡ್ಸ್. ಯು ಕ್ಯಾನ್ ಟೆಲ್ ವೆನ್ ಆಬ್ಜೆಕ್ಟ್ ಈಸ್ ಆ್ಯಕ್ಟಿವ್ ಅಂದರೆ ದ ಆಬ್ಜೆಕ್ಟ್ ಈಸ್ ಹೈಲೈಟೆಡ್, ಆಬ್ಜೆಕ್ಟ್ ಹೈಲೈಟೆಡ್ ಆದಾಗ. ನೆಕ್ಸ್ಟ್ 15th one, ಎನಿ ಆ್ಯಂಡ್ ಎವ್ರಿ ಕಮ್ಯಾಂಡ್ ಕ್ಯಾನ್ ಬಿ ಫೌಂಡ್ ಮೆನ್ಯೂ ಬಾರ್. ಓಕೆ, ಯಾವುದೇ ಆಗಲಿ ಎಲ್ಲಿ ಪ್ರತಿಯೊಂದು ಆಗಲಿ ಎಲ್ಲಿ ನಾವು ಇದು ಮಾಡ್ತೇವೆ ಮೆನ್ಯೂ ಬಾರಲ್ಲಿ. 16th one, ವಾಟ್ ಈಸ್ ದ ಬೆಸ್ಟ್ ವೇ ಟು ಡಿಸೈನ್ ದ ಲೇಔಟ್ ಫಾರ್ ಯುವರ್ ಸ್ಲೈಡ್? ಫಾರ್ ಈಚ್ ನ್ಯೂ ಸ್ಲೈಡ್ ಸೆಲೆಕ್ಟ್ ಲೇಔಟ್ ಫ್ರಮ್ ದ ಸ್ಲೈಡ್ ಲೇಔಟ್ ಟಾಸ್ಕ್ ಪೇನ್. ಓಕೆ, ವಾಟ್ ಈಸ್ ದ ಬೆಸ್ಟ್ ವೇ ಟು ಡಿಸೈನ್ ದ ಲೇಔಟ್ ಫಾರ್ ಯುವರ್ ಸ್ಲೈಡ್? ಯಾವುದು ಇದು ನೀವು ಬೆಸ್ಟ್ ವೇ ನಿಮ್ಮ ಸ್ಲೈಡ್ಗೆ ಸ್ಲೈಡ್ ಲೇಔಟ್ ಮಾಡೋಕ್ಕೆ ಅಂದರೆ ಫಾರ್ ಈಚ್ ನ್ಯೂ ಸ್ಲೈಡ್, ಎಲ್ಲ ಹೊಸ ಸ್ಲೈಡಿಗೂ ಏನು ಸೆಲೆಕ್ಟ್ ಮಾಡಬೇಕು ಲೇಔಟ್ ಎಲ್ಲಿಂದ ಅಂದರೆ ಸ್ಲೈಡ್ ಲೇಔಟ್ ಟಾಸ್ಕ್ ಪೇನಿಂದ. ಓಕೆ, ನೆಕ್ಸ್ಟ್ 17th, ವಾಟ್ ಆರ್ ದ ಸಿಂಬಲ್ ಯೂಸ್ಡ್ ಐಡೆಂಟಿಫೈ ಐಟಮ್ಸ್ ಇನ್ ಲಿಸ್ಟ್? ನೀವು ಸಿಂಬಲ್ಸ್ ಯೂಸ್ ಮಾಡ್ತಿಲ್ಲ ಯಾವ್ಯಾವ ಅಂದರೆ ಅದಕ್ಕೆ ಬುಲೆಟ್ಸ್ ಅಂತ ಕರೀತಾರೆ, ನೀವು ಐಡೆಂಟಿಫೈ ಮಾಡೋದಕ್ಕೆ, ಲಿಸ್ಟ್ ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಎನಿ ಆ್ಯಂಡ್ ಎವ್ರಿ ಕಮ್ಯಾಂಡ್ ಕ್ಯಾನ್ ಬಿ ಫೌಂಡ್ ಇನ್ ಮೆನ್ಯೂ ಬಾರ್. ಓಕೆ, 16th one, ವಾಟ್ಸ್ ದ ಬೆಸ್ಟ್ ವೇ ಟು ಡಿಸೈನ್ ಲೇಔಟ್ ಫಾರ್ ಯುವರ್ ಸ್ಲೈಡ್? ಫಾರ್ ಈಚ್ ನ್ಯೂ
layout from the slide layout task pane. 17th, what are the symbol used identify items in a list? Bullets. ನಾವು ಏನಾದರೂ ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಲ್ಲ ಐಟಮ್ಸ್, ಆವಾಗ ನಾವು ಯೂಸ್ ಮಾಡ್ತೀವಲ್ಲ ಬುಲೆಟ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 18th, the view thus display slides on a presentation on miniature representation of the slide. ಏನಂದ್ರೆ the view that displays the slides on a presentation as miniature representation of slide sorter view. Okay, 19th one, you can show the shortcut menu during the slideshow by right clicking on current slide. You can show the shortcut menu during the slideshow by right clicking the current slide. Okay, ನೋಡಿ ನೆನ್ಪಿಟ್ಕೊಳ್ಳಿ. 18th one, the view that displays slides on presentation as a miniature representation of the slide sorter view. Okay, 19th one, you can show the shortcut menu during the slide show right clicking the current slide. ಯಾವಾಗಂದ್ರೆ ಯು ಕ್ಯಾನ್ ಶೋ ದ ಶಾರ್ಟ್ಕಟ್ ಮೆನ್ಯೂ ಡ್ಯೂರಿಂಗ್ ದ ಸ್ಲೈಡ್ ಶೋ. ನೀವು ಶಾರ್ಟ್ಕಟ್ ಮೆನ್ಯೂ ತೋರಿಸ್ಬೇಕು ಡ್ಯೂರಿಂಗ್ ದ ಸ್ಲೈಡ್ ಶೋ ಅಂದರೆ ರೈಟ್ ಕ್ಲಿಕ್ಕಿಂಗ್ ದ ಕರೆಂಟ್ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಶಾರ್ಟ್ಕಟ್ ಮೆನ್ಯೂನ ನಿಮಗೆ ತೋರಿಸುತ್ತೆ. ಓಕೆ, ದ ವ್ಯೂ ದ್ಯಾಟ್ ಡಿಸ್ಪ್ಲೇಸ್ ದ ಸ್ಲೈಡ್ಸ್ ಆನ್ ಪ್ರೆಸೆಂಟೇಷನ್ ಮಿನಿಮೇಚರ್ ರೀಪ್ರೆಸೆಂಟೇಷನ್ ಆಫ್ ದ ಸ್ಲೈಡ್ ಅಂದರೆ ಸ್ಲೈಡ್ ಸಾರ್ಟರ್ ವ್ಯೂ. ಓಕೆ, ನೆಕ್ಸ್ಟ್ 20th, you have customized a design template is one presentation and you won't use it is another presentation. What the best way to do this? You have customized the design template is one presentation and you want to use in another presentation. What the best way to this? Okay, use the browse features in the slide design task pane to find the live that you design template and apply into the current file. Okay, you have customized the design template is one presentation and you want to use it is another presentation. What is the best way? ನೀವು ಒಂದು ಕಸ್ಟಮೈಸ್ ಡಿಸೈನ್ ಮಾಡಿರ್ತೀರ, ಅದು ಒಂದರಿಂದ ಇನ್ನೊಂದಕ್ಕೆ ನೀವು ಯೂಸ್ ಮಾಡಬೇಕಂದ್ರೆ ಯಾವ್ದು ಬೆಸ್ಟ್ ವೇ ಅಂದರೆ ಯೂಸ್ ದ ಬ್ರೌಸ್ ಫೀಚರ್ಸ್ ಇನ್ ದ ಸ್ಲೈಡ್ ಡಿಸೈನ್ task pane to find the file that you design template and apply into the current file. ಯೂಸ್ ದ ಬ್ರೌಸ್ ಫೀಚರ್ ಇನ್ ಸ್ಲೈಡ್ ಡಿಸೈನಲ್ಲಿ ಬ್ರೌಸ್ ಫೀಚರ್ನ ಯೂಸ್ ಮಾಡಿಕೊಂಡು ಟಾಸ್ಕ್ ಪೇನ್ ಯೂಸ್ ಬ್ರೌಸ್ ಫೀಚರ್ ಇನ್ ದ ಸ್ಲೈಡ್ ಡಿಸೈನ್ ಟಾಸ್ಕ್ ಪೇನ್ ಟು ಫೈಂಡ್ ದ ಫೈಲ್ ದ್ಯಾಟ್ ಯು ಡಿಸೈನ್ ಟೆಂಪ್ಲೇಟ್ ಆ್ಯಂಡ್ ಅಪ್ಲೈ ಇನ್ ಟು ದ ಕರೆಂಟ್ ಫೈಲ್.